ಸರ್ ಎಲ್ಲಿ ಹೊಂಟ್ರಿ? ಮಿಷಿನ್ ಯಾವ ಗಾಡಿ? ಇದೇ ಗಾಡಿ ನಾನು ಸುನಾಮಿ ತಗೊಂಡ್ಬಿಟ್ಟು ಭಾಳ ದಿವಸ ಆದ್ಮೇಲೆ ಸುನಾಮಿ ಬಿಡೋದಲ್ಲಿ ಬರ್ತೈತೆ. ನೋಡ್ತಾರಲ್ಲ ಇವ್ರೆ ಜಾಫರ್ ಭಯ್ಯ ಸುನಾಮಿ ಡ್ರೈವರು. ಮರಿ ಸುನಾಮಿನ ದೊಡ್ಡ ಸುನಾಮಿನ ಇದು? ಕಾಣಿಸ್ತೈತಾ? ಸುನಾಮಿ ಸುಂಡ್ರ ಗಾಳಿ ಅಲ್ಲ, ಬರೀ ಸುನಾಮಿ ಅಷ್ಟೇ. ಎಲ್ಲಿಗೆ ಹೊಂಟಿದ್ರಿ? ಮಿಷಿನ್ ಹೇಳಕ್ ಭತ್ತದ ಮಿಷಿನ್ ಸಾಧನೆದಾರೆ. ಸ್ನೇಹಿತರೆ ನೋಡ್ತಾ ಇದಾರಲ್ಲ, ಇದೆ ಸೋನಾಲಿಕಾ. ಇದ್ರದ್ದು ಗುಳೆಗಳು ನಮ್ಮ ಯೂಟ್ಯೂಬ್ ಚಾನಲ್ ಸಿಗ್ತವೆ. ಸೊ ಈ ಟ್ರ್ಯಾಕ್ಟರ್ನಿಂದ ಭತ್ತ ಕೊಯ್ಯೋ ಮಿಷನ್ನ ಎಳಿತಾ ಇದ್ದೀವಿ. ಸೊ ನೋಡೋಲ್ಲ, ಈಗ ತಾನೆ ಅವರ ಡ್ರೈವರು ಜಾಫರ್ ಅಂತ. ಸೊ ಇದು 740DI ಅಂತ. ಆದರೆ ಇದು 45 HP ಅಥವಾ 50 HP ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ನಲ್ಲಿದೆ. ಯಾಕೆಂದರೆ ಇಂಜಿನ್ ಚೇಂಜ್ ಆಗೈತೆ, ಓನರ್ ಸರಿಯಾಗಿ ಹೇಳೋಂಗಿಲ್ಲ. ಈ ನಂಬರ್ ಪ್ರಕಾರ 40 HP ಅಂತ, 740 ಅಲ್ವಾ. ಸೊ ಹಂಗಾಗಿ 40 HP ಅಂತ ಸೊ ಕಾಮನಾಗಿ ಹೇಳ್ಬೋದು. ಯಾಕೆಂದರೆ 740 40 HP ಟ್ರ್ಯಾಕ್ಟರು. ಆದರೆ ಇದು ಇಂಜಿನ್ ಚೇಂಜ್ ಆಗೈತೆ, 40 HP ಇಂಜಿನ್ ಅಲ್ಲ ಇದು 45 HP ಇರ್ಬೋದು, ಇಲ್ಲ 50 HP ಇರ್ಬೋದು. ಸೊ ಹಂಗಾಗಿ ಈಗ ಸ್ವಲ್ಪ ಕನ್ಫ್ಯೂಷನಲ್ಲಿ ಐತೆ. ದೊಡ್ಡ ಗಾಡಿ ಇದು, ದೊಡ್ಡ ಗಾಡಿ ಕೆಲಸ ಮಾಡುತ್ತೆ. ಸೊ ನಮ್ಮೂರಲ್ಲಿ ಟಾಪ್ ಗಾಡಿ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಮಿಷಿನ್ನ ಇದು ಎಳಿತತ್ತೋ ಮಿಷಿನ್ ಇದನ್ನು ಎಳಿತತ್ತೋ ನೋಡ್ಬಿಡೋಣ. ನಮಗೆ 300 ರೂಪಾಯಿ ಡೀಸೆಲ್ ಹಾಕ್ತಿದ್ದೆ ನಮ್ಮ ಮಾವ. ಬರೀ 300 ರೂಪಾಯಿ ಎಳಿತತ್ತೆ ಇದು? 300 ರೂಪಾಯಿ 60 HP ಇಂಜಿನ್. ಸರ್ ಏನು ಸರ್ ಈಗ ಗಾಡಿ ಇಟ್ಟು ಅದಕ್ಕೆ ಟೈರು, ಅದಕ್ಕೆ ಟೈರು, ಕ್ಯಾಂಪಲ್ಸ್ ಎಲ್ಲ ಹಾಕಮಟ ಢಟ್ ಕೈ ಬಂದಿರ್ತತಿ ಇವ್ರಿಗೆ. ಎಲ್ಲಾರ ಒಂದು ತೊಟ್ಟು ಇಸ ಇದ್ದ ಕೊಟ್ಬಿಡಿ, ಇವ್ರ ಕಾಲ ಹೋಗ್ಬಿಡ್ತೀವಿ. ಮಾವ ರೈತ ನಾ ಖಾಲಿ ಮಾಡೇ ನಿಲ್ಸುತ್ತೆ. ಯಾಕಂದ್ರೆ ಅವ್ರು ಪುಸ್ತಕ ಭಾಳ ಚೆನ್ನಾಗಿ ಪುಸ್ತಕ ಅಮಾಸೆದನ್ನು ಕಿಟ್ಟಿದ್ದೀನಿ. ಸುನಾಮಿ ಲೋಕಲ್ ಕಾಯಕ್ ಕೊಡಂಗಿಲ್ಲ. ಲೋಕಲ್ ಮುಟ್ಟಿ ಬ್ರ್ಯಾಂಡ್ ಸುನಾಮಿ, ಬರೀ ಸುನಾಮಿ, ಮರಿ ಸುನಾಮಿ. ಹಾಗೆ ಎದ್ ಬಂದಿರ್ತಾವ ಮಕ ತೊಕನಲ್ಲಿ ಏನೇನು ಹಾಗೆ ದಡ್ಡ ಗಾಡಿ ಹತ್ತಿ ಹಾಗೆ ಹೋಗ್ತಾವ. ನೋಡ್ತಾ ಇದಿಲ್ಲ, ಟ್ರೈಲರ್ ಬಿಸ್ತಾ ಇದ್ದಾರೆ. ಬರೀ ಇಂಜಿನ್ ಮಾತ್ರ ತಗೊಂಡು ಹೋಗೋದು. ಇಂಜಿನಿಂದ ಈಗ ಮಿಷಿನ್ ನಡೀತಾ ಇದೆ. ನೋಡೋಣ, ಫುಲ್ ಕೂಡ ತೋರಿಸ್ತೀನಿ. ಸೋನಾಲಿಕಾ ಬಗ್ಗೆ ಗುಡ ಕೇಳ್ತಿದ್ರಿ, ಬ್ರೋ ಸೋನಾಲಿಕಾ ಬಗ್ಗೆ ಗುಡ ಮಾಡಿ ಅಂತ. ಸೊ ಹಂಗಾಗಿದ್ರೆ ಗುಡ ಮಾಡ್ತಿರೋದು. ಒಳ್ಳೆ ಗುಡ ಐತೆ, ಎಲ್ಲರೂ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ. ಬರ್ರಿ ಗಾಡಿ ಸ್ಟಾರ್ಟ್ ಮಾಡ್ರಿ, ಹಾಕ್ರಿ ಗೇರ್, ಅಮುಕ್ರಿ ಆಕ್ಸಿಲೇಟ್ರ್. ಸರ್ ಇದ್ರದ್ ಬಗ್ಗೆ ಒಂದ್ಸರಿ ಚಿಕ್ಕ ವಿಡಿಯೋ ಮಾಡ್ಬೇಕು ಸರ್. ಯಾವ ಗಾಡಿ ಸರ್ ಇದು? ಸರ್ ಜಾಫರ್ ಭಯ್ಯ, ಯಾವ್ದ್ರಿ ಗಾಡಿ ಇದು? KTM ಡೂಕ. ಎಷ್ಟು? ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದೇ ಮಿಷಿನ್ ಸಿಕ್ಕಾಕೊಂಬಿಟ್ಟಿರೋದು. ನಿಜಾಗಲ್ಲ ನೋಡ್ತಾ ಇದಾರಲ್ಲ, ಸಿಕ್ಕಂದೈತೆ ಅಂದೆ. ಇದು ನೋಡ್ರ ಸುಮ್ಮ ಓಡಾಡ್ತೈತೆ. ರಿವರ್ಸ್ ಗೇರು. ನೋಡ್ತಾ ಇದಾರಲ್ಲ, ಇಂಜಿನಿಗೂ ಮಿಷಿನ್ ಇಂಜಿನಿಗೂ ಮತ್ತು ಟ್ಯಾಕ್ಟ್ರಿಗೆ ಕಟ್ತಾ ಇದ್ದಾರೆ. ನೋಡ ಒಳ್ಳೆ ಗೂಡೆ ಐತೆ, ಎಲ್ಲರೂ ಕೂಡ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ. ಹೌದು, ನಮ್ಮ ಸೈಡ್ ಈ ಥರಗಳು ಉಕ್ಕುಗಳು, ನಿಮ್ಮ ಸೈಡ್ ಯಾವ ರೀತಿ ಇರುತ್ತೆ ಅಂದರೆ ಕಂಪ್ನಿಯಿಂದ ಬಂದಿರುತ್ತಲ್ಲ ಆ ಥರದ್ದು ಕಮೆಂಟ್ ಮಾಡಿರಿ. ನೋಡ್ರಿ, ಇದೇ ಮಿಷಿನು ಕರ್ತಾರ್ ಕಂಪ್ನಿಯಿಂದನೂ ಕೂಡ ಒಳ್ಳೆ ಟ್ರ್ಯಾಕ್ಟರ್ನ ಬಿಟ್ಟಿದ್ದಾರೆ.
ನೋಡೋಣ ಈಗ ಸೋನಾಲಿಕಾ ಪವರ್ ಆಯ್ತಾ ಏನಾಯ್ತು. ಸೋನಾಲಿಕಾ ಶೇಕ್ ಆಗ್ಬಿಡ್ತಪ್ಪ. ಜಫರ್ ಭಯ್ಯ ಏನ್ರಿ ಸೋನಾಲಿಕಾ ಶೇಕ್ ಆಗ್ಬಿಡ್ತು. ಮೋಟ್ರ್ ಹಿಡಿತೈತ ಸರ್ದಾರ ಬಿಡ್ತಪ್ಪ ಟ್ಯಾಕ್ಟ್ರಿನೇ. ಹೌದಾ ಟ್ಯಾಕ್ಟ್ರಿನೇ ಸರ್ದಾರ ಬಿಡ್ತಪ್ಪ ಕಡಿಕೆ ಕಡಿಕೆ. ಕರ್ತಾರ್ ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಇದ್ದಿತ್ತು ಮೇಲ್ಗಡೆ ಅಂದರೆ ಈಗ ರಿವರ್ಸ್ ಹೋಗ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಕೇಬಲ್ ಬಿಚ್ಕೊಂಡೈತೆ. ಇಷ್ಟೇ ಪ್ರಯತ್ನ ಪಟ್ಟರು ಮಿಷಿನ್ ಮೇಲ್ಗಡೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ದೊಡ್ಡ ಮಿಷಿನು, ಸೊ ಹಂಗಾಗಿ ತುಂಬ ವೆಯ್ಟ್ ಇರುತ್ತೆ. ಸೊ ಟ್ರ್ಯಾಕ್ಟರ್ ಕೈಯಿಂದ ಆಗಲಿಲ್ಲ. ನೋಡಿ ಲಾರಿ ಏನಕ್ಕೆ ಬರ್ತದೆ ಅಂತ ಸದ್ಯದಲ್ಲೇ ನಿಮಗೆ ಕೂಡ ಗೊತ್ತಾಗುತ್ತೆ. ಅಲ್ಲ சேத்துல வச்சுட்டா எடுக்க முடியாது. வண்டி ஏறிச்சுனா அது இழுத்துக்கலாம்டா. நீ இல்றா
ಆಗಲ್ಲ ಏನಾಯ್ತು ಆಗಲ್ಲ ಅದೇ ಏನಾಯ್ತು? ಆಗಲ್ಲ ಬೇಡ ಅದು ಕಡೆಗೆ ಅವ್ನು ಹಿಡಿಯಲೇ ಕಲ್ಗಡ್ತಿಲ್ಲ ಕಣ ಜಂಪ್ರ ಅಪ್ಪ ಬಂದ ಕಣ ಮೈ ಮೇಲೆ ಜಬರ ಭಯ ಬರ್ರಿ ಸೋನಾಲಿಕ್ಕೆ ಏನೂ ಮಾಡಲಿಲ್ಲ ಬರ್ರಿ ಇವತ್ತು